ಪ್ರಾಚೀನ ಆರೋಗ್ಯ ಪರಂಪರೆ ಸಂರಕ್ಷಣೆ ರೀತಿಯಲ್ಲಿ ಬಂಗಾರಮಕ್ಕಿ ಏಪ್ರಿಲ್ 1ಕ್ಕೆ ಇದೇ ತಿಂಗಳು ಏಪ್ರಿಲ್ 1ಕ್ಕೆ ಬಂಗಾರಮಕ್ಕಿಯಲ್ಲಿ ಪ್ರಾಚೀನ ಆರೋಗ್ಯ ಪರಂಪರೆ ವೈದ್ಯರ ಸಂಗಮ ಅಂತ ಒಂದು ಕಾರ್ಯಕ್ರಮ ಹಾಕ್ಕೊಟ್ಟಿದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ಅಂದರೆ ಎಲ್ಲ ವೈದ್ಯರು ಅಂದರೆ ಪ್ರಾಚೀನ ಆರೋಗ್ಯ ಪರಂಪರೆ ಎಲ್ಲರೂ ಇದ್ದಾರೆ. ಒಂದು ನಾಭಿ ಚಿಕಿತ್ಸೆ ಮಾಡಿದ್ದಾರೆ, ಪಾದ ಚಿಕಿತ್ಸೆ ಮಾಡಿದ್ದಾರೆ, ಕಣ್ಣಿನ ಚಿಕಿತ್ಸೆ ಮಾಡಿದ್ದಾರೆ, ಹಣ್ಣಿನ ಚಿಕಿತ್ಸೆ ಮಾಡಿದ್ದಾರೆ. ಇದರ ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ಚಿಕಿತ್ಸೆಗಳನ್ನು ಮಾಡ್ತಾರೆ. ಮನೆ ಮದ್ದನ್ನು ಉಪಯೋಗಿಸ್ಕೊಂಡು ಅವರನ್ನೆಲ್ಲರೂ ಒಂದು ವೈದ್ಯಕೀಯ ಸೇರಿಸಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀವಿ. ಉದ್ದೇಶ ಏನಪ್ಪ ಅಂದರೆ ನಮ್ಮ ವೈದ್ಯರಿಗೆ ಸಾಮಾಜಿಕ ಭದ್ರತೆ, ಸರ್ಕಾರದಿಂದ ಮಾನ್ಯತೆ ಬೇಕು, ಮತ್ತು ಸರ್ಕಾರದ ಕಲ್ಯಾಣ ಯೋಜನೆಗಳನ್ನು ಸಿಗಬೇಕು. ಆ ಮಟ್ಟದಲ್ಲಿ ನಮ್ಮ ಚಿಂತನೆ ಆಗಿದೆ, ನನ್ನ ಆಶಯ ಆಗಿದೆ. ಹಾಗಾಗಿ ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯಲ್ಲಿ ನಮ್ಮನ್ನು ಕರೆದು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಶಿರಕ್ ಫೌಂಡೇಶನ್ ವತಿಯಿಂದ. ಆ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದೆ. ರಾಜ್ಯದ ಎಲ್ಲ ವೈದ್ಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋ ನಮ್ಮ ಆಶಯ ಇದೆ. ಹಾಗಾಗಿ ನಾವು ಈ ಕಾರ್ಯಕ್ರಮ ಭಾಗಿಯಾಗ್ತಾರೆ. ಈಗ ಹೆಚ್ಚು ಕಡಿಮೆ ನಾವು ಆನ್ಲೈನ್ ಬುಕ್ಕಿಂಗ್ ಎಲ್ಲ ಮಾಡ್ತಾ ಇದೆ, ಆನ್ಲೈನ್ ಅಪ್ಲಿಕೇಶನ್ ಡೆವಲಪ್ ಮಾಡಿದ್ದಾರೆ. ಆಮೇಲೆ ಈ ಕಾರ್ಯಕ್ರಮದ ಪ್ರಯುಕ್ತ ನಾವು ರಾಜ್ಯದ 3 ಜನ ವೈದ್ಯರಿಗೆ ನಮ್ಮ ಸಂಸ್ಥೆಯಿಂದ ಪ್ರಾಚೀನ ವೈದ್ಯ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಿ ಆಯ್ಕೆ ಮಾಡಿ ಈ ವೈದ್ಯ ಕಲೆಯನ್ನು ಪ್ರೋತ್ಸಾಹ ಮಾಡುವ ಉದ್ದೇಶದಿಂದ ನಾವು 3 ಜನ ವೈದ್ಯರಿಗೆ ನಮ್ಮ ಸಂಸ್ಥೆಯಿಂದ ತಲಾ 10,000 ರೂಪಾಯಿ ನಗದನ್ನು ಕೊಟ್ಟು ಒಂದು ಅಭಿನಂದನಾ ಪತ್ರ ಶಾಲೆಯಲ್ಲಿ ಸನ್ಮಾನ ಮಾಡ್ತಾ ಇದ್ದೀವಿ ನಮ್ಮ ಸಂಸ್ಥೆಯಿಂದ. ಯಾಕಂದರೆ ಈ ವೈದ್ಯ ಪದ್ಧತಿ ಬೆಳೀಬೇಕು, ಉಳಿಬೇಕು ಅನ್ನೋದು ನಮ್ಮ ಆಶಯ. ವೈದ್ಯರು ಹೆಚ್ಚಿನ ಪಕ್ಷ ಎಲ್ಲರಿಗೂ ಇಷ್ಟಪಡ್ತಾರೆ. ಏನಾಗಿದೆ ಅಂತ ಹೇಳಿದರೆ ಅದಕ್ಕೆ ಒಂದು ಪಾಲಿಸಿ ಇಲ್ಲ, ಸಿಸ್ಟಮ್ಸ್ ಇಲ್ಲ. ತೆರಳುವಿಗೂ ಕೊಡ್ತಾರೆ, ಹಲ್ಲುವಿಗೂ ಕೊಡ್ತಾರೆ, ಕಣ್ಣಿನ ಮನೆಗೆ ಕೊಡ್ತಾರೆ, ಮೈಕಿನ ನೋವಿಗೆ ಕೊಡ್ತಾರೆ, ಗಂಟು ನೋವಿಗೆ ಕೊಡ್ತಾರೆ, ಬೇದಿಗೂ ಕೊಡ್ತಾರೆ. ಹೆಚ್ಚು ಕಮ್ಮಿ ಎಲ್ಲ ಕಾಯಿಲೆಗಳು ಡಾಕ್ಟರ್ ಆಗಿ ಆಪ್ರೇಷನ್ ಆಗಿ ಸಕ್ಸಸ್ ಆಗದೆ ಅವರು ಸಾಯ್ತಾರೆ ಅಂತ ಹೋದರಿಗೂ ಲಾಸ್ಟಿಗೆ ಒಂದೇ ಮನೆ ಮದ್ದು ನಾಟಿ ಔಷಧಿ, ಆಯುರ್ವೇದ ಔಷಧಿ ತಗೊಂಡು ಭಾಳ ಜನ ಗುಣವಾಗಿದ್ದಾರೆ. ಕ್ಯಾನ್ಸರ್ ತರಬೇಕು ಅನ್ನೋ ಉದ್ದೇಶ ಇದೆ. ಸರ್ಕಾರದ ಮಾನ್ಯತೆ ಕೊಡಿಸೋದು ಎರಡನೇ ಇದೆ. ಮತ್ತು ನಾವೇನಪ್ಪ ಅಂದರೆ ನಾವು ಪಾರಂಪರಿಕ ಆರೋಗ್ಯ ಶಿಕ್ಷಣ ತರಬೇತಿ ಮತ್ತು ಸಂಶೋಧನೆ ಅಂತ ಒಂದು ಕೇಂದ್ರ ಸ್ಥಾಪನೆ ಮಾಡ್ತಾ ಇದ್ದೀವಿ. ಅದ್ರ ಉದ್ದೇಶ ಏನಂದರೆ ಪಾರಂಪರಿಕ ವೈದ್ಯರು ಏನಿದ್ದಾರೆ ಅವರಿಗೆ ಪ್ರೊಸೀಜರ್ ಇಲ್ಲ, ಅಂದರೆ ಯಾವುದೇ ನೀತಿ ನಿಯಮಾವಳಿಗಳಿಲ್ಲ. ಆ ನೀತಿ ನಿಯಮಗಳು ಅವರಿಗೆ ಕಾನೂನುಬದ್ಧವಾಗಿ ಆ ಥರ ಚೌಕಟ್ಟುಗಳಿಗೆ ತರಬೇಕನ್ನೋ ಉದ್ದೇಶ ಇದೆ.